ನೆರವೇರಿಸಿಕೊಡುವವರಲ್ಲಿ ನಾವು ಎಲ್ಲ ಭಕ್ತಾಭಿಮಾನಗಳ ಪರವಾಗಿ ಕೋರಿಕೊಂಡಿದ್ದೇವೆ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. ಜಗತ್ತು ಒಂದು ದೊಡ್ಡ ನಗರ ಅಂತಾದರೆ ಆ ನಗರಕ್ಕೆ ಒಂದೇ ಕಂಬ ಅಂತ ಶಾಸ್ತ್ರ ಹೇಳ್ತದೆ. ಆ ಕಂಬ ಯಾರು ಅಂತ ಕೇಳಿದರೆ ಶಂಭು ಅಂತ. ಶಂಕರಲಿಂಗೇಶ್ವರ ಇಡೀ ಜಗತ್ತನ್ನು ಎತ್ತಿ ಹಿಡ್ಕೊಂಡಿದ್ದಾನೆ ಅಂತ. ಅದಕ್ಕೋಸ್ಕರ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಅಂತ ಸ್ತೋತ್ರ ಮಾಡಿದ್ದಾರೆ ದೇವರನ್ನು. ಅಂತಹ ದೇವರನ್ನು, ಯಾವ ದೇವರ ಬ್ರಹ್ಮಕಲಶದ ನೆಪದಿಂದ ನಾವೆಲ್ಲ ಸೇರಿ ದೇವರನ್ನು ಸ್ಮರಿಸ್ತಾ ಇದ್ದೇವೆ, ಆ ದೇವರಿಗೆ ಮೊದಲಿಗೆ ವಂದಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಂಕರಲಿಂಗೇಶ್ವರ ದೇವರ ಭಕ್ತರನ್ನು ಅಭಿವಂದಿಸ್ತಾ, ಧಾರ್ಮಿಕ ಉಪನ್ಯಾಸ ಅಂತಲ್ಲ 4 ಮಾತನ್ನು ಹೇಳ್ತೇನೆ. ಮೊದಲಿಗೆ ನಾನು ಬರೋದು ಸ್ವಲ್ಪ ತಡ ಆಗಿದೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ತೇನೆ. ಪಡುಬಿದ್ರೆಯಿಂದ ಬರಬೇಕಾದ್ರೆ ನನ್ನ ಕಾರ್ ಕೆಟ್ಟು ಹೋಯ್ತು, ಹಾಗಾಗಿ ಸ್ವಲ್ಪ ತಡ ಆಯಿತು. ಒಂದು ಒಳ್ಳೆಯ ದೇವಸ್ಥಾನವನ್ನು ನಾವು ದೇವರಿಗೆ ಒಪ್ಪಿಸ್ತಾ ಇದ್ದೇವೆ. 1 ವರ್ಷದ ಹಿಂದೆ 1.5 ವರ್ಷದ ಹಿಂದೆ ಗರ್ಭಗುಡಿಯನ್ನು ನವೀಕರಣ ಮಾಡಿ ದೇವರಿಗೆ ಒಪ್ಪಿಸಿದೆವು. ಆ ಬಳಿಕ ತುಂಬ ನಿರೀಕ್ಷೆ ಇದ್ದ ಸುತ್ತುಬೋಳಿಯ ನಿರ್ಮಾಣ ಮತ್ತು ಹೊರಾಂಗಣದ ನಿರ್ಮಾಣ, ಹೊಸ ಧ್ವಜಸ್ತಂಭವನ್ನು ದೇವರಿಗೆ ಅರ್ಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಅದನ್ನು ಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೃತಾರ್ಥತೆಯ ಭಾವದಲ್ಲಿ ಎಲ್ಲ ಇದ್ದಾರೆ. ದೇವರಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡಬೇಕಾದರೆ ಅದನ್ನು ತುಂಬ ಸುಂದರವನ್ನಾಗಿಸಿ ಕೊಡಬೇಕು ಅಂತ, ಪರಿಶುದ್ಧವನ್ನಾಗಿಸಿ ಕೊಡಬೇಕು. 2 ರೀತಿಯ ದೃಷ್ಟಿ ಉಂಟು. ಒಂದು ವಸ್ತು ನೋಡಲಿಕ್ಕೆ ಚೆಂದ ಇರಬೇಕು, ಇನ್ನೊಂದು ಪರಿಶುದ್ಧವಾಗಿರಬೇಕು ಅಂತ. ಯಾಕೆ ಹಾಗಿರಬೇಕು ಅಂತ ಕೇಳಿದರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಉಂಟು, ಬೇರೆ ಅಲ್ಲಿ ಹೋಗಬೇಕಾಗಿಲ್ಲ. ನಾವೊಂದು ಊಟ ಅಂತ ಮಾಡಿದರೆ ಹೊಟ್ಟೆ ತುಂಬಲಿಕ್ಕೆ ಅನ್ನ, ಸಾರು, ಒಂದು ಪಾಯಸ ಸಾಕು. ಆದರೆ ನಾವು ಅಷ್ಟಕ್ಕೆ ಸೀಮಿತವಾಗೋದಿಲ್ಲ. ಒಂದು ಬಾಳೆ ಎಲೆ ಹಾಕಿದರೆ ಅದರಲ್ಲಿ ಕನಿಷ್ಠ ಒಂದು 7-8 ಬಗೆ ಆದರೂ ಹಾಕ್ತೇವೆ. ಒಂದು ಉಪ್ಪಿನಕಾಯಿ, ಒಂದು ಉಪ್ಪು, ಒಂದು ಪಲ್ಯ, ಒಂದು ಕೋಸಂಬರಿ, ಒಂದು ಚಿತ್ರಾನ್ನ ಅಂತ ಹೀಗೆ ಅನೇಕ ರೀತಿಯ ಖಾದ್ಯಗಳನ್ನು ಪ್ರತ್ಯೇಕವಾಗಿಯೇ ಇಟ್ಟು ಅವುಗಳನ್ನು ಪ್ರತ್ಯೇಕವಾಗಿಯೇ ನಾವು ತಿಂತೇವೆ. ಆದರೆ ಹೊಟ್ಟೆಗೆ ಹೋದ ಕೂಡಲೇ ಅದು ಎಲ್ಲ ಒಟ್ಟಿಗೆ ಒಂದಾಗ್ತದೆ. ಆದರೂ ಕೂಡ ಅದು ಗೊತ್ತಿದ್ದರೂ ಕೂಡ ಅವುಗಳನ್ನು ಹಾಕುವಾಗ ಪ್ರತ್ಯೇಕವಾಗಿಯೇ ಇಟ್ಟು ಅದರ ಚಂದ ನೋಡಿ ಆಮೇಲೆ ತಿನ್ನುವಂಥದ್ದು. ಅದಕ್ಕಿಂತಲೂ ಹೆಚ್ಚು ದೊಡ್ಡ ಚಕ್ಕುಲಿ ತಿನ್ನುವಾಗ ಮಕ್ಕಳು ಹಠ ಮಾಡ್ತವೆ, ದೊಡ್ಡದೇ ಬೇಕು, ತುಂಡಾದರೆ ಬೇಡ ಅಂತ. ಆದರೆ ತಿನ್ನುವಾಗ ತುಂಡು ಮಾಡಿಯೇ ತಿನ್ನುವುದು. ಆದರೂ ಕೂಡ ಅದನ್ನು ತುಂಡು ಕೊಟ್ಟರೆ ಸಮಾಧಾನ ಆಗೋದಿಲ್ಲ. ಅದು ಜಿಲೇಬಿ ಆಗ್ಬೋದು, ಹೋಳಿಗೆ ಆಗ್ಬೋದು, ಚಕ್ಕುಲಿ ಆಗ್ಬೋದು, ಕೊಡುವಾಗ ಇಡೀ ಕೊಡಬೇಕು. ಮತ್ತೆ ಅದನ್ನು ತುಂಡು ಮಾಡಿಯೇ ತಿನ್ನುವುದು. ನನ್ನ ಗುರುಗಳೊಂದು ಕತೆ ಹೇಳ್ತಾಯಿದ್ರು. ಅವರ ಗುರುಗಳು, ಅವರಿಗೆ ಕಾಫಿ ತುಂಬ ಇಷ್ಟ. ಕಾಫಿ ಕುಡಿಬೇಕು, ಹೇಗಿರಬೇಕು ಅಂದರೆ ಬಿಸಿ ಬಿಸಿ ಇರಬೇಕು, ಅದರ ಹೊಗೆ ಆಡ್ತಾ ಇರಬೇಕು, ಅಂಥ ಕಾಫಿ ಆಗಬೇಕು. ಆ ಕಾಫಿಯನ್ನು ತೊಗೊಂಡ ಮೇಲೆ ಒಂದು ಲೋಟ ತಗೊಂಡು ತಣಿಸಿಯೇ ಕುಡಿಯೋದು, ಆದರೆ ಕೈಗೆ ಬರುವಾಗ ಬಿಸಿಯಾಗಿರಬೇಕು ಅಂತ. ಹೀಗೆ ದೇವರು ಒಂದು ಮಗುವಿನ ಹಾಗೆ. ಆ ಮಗು ಅದಕ್ಕೆ ಕಪಟ ಇಲ್ಲ. ಈಗಷ್ಟೇ ಹೇಳಿದರು ದೇವರಿಗೆ ಬೇರೆ ಯಾವುದೂ ಇಲ್ಲ, ಬಡವರನ್ನು ಶ್ರೀಮಂತನನ್ನು ನೋಡುವುದಿಲ್ಲ ಅಂತೆಲ್ಲ ಹೇಳಿದ ಹಾಗೆ ಅದು ಮಗುವಿನ ಹಾಗೆ. ಆ ಮಗುವಿಗೆ ಯಾವುದೇ ಕಪಟ ಇಲ್ಲ, ಪೂರ್ಣ ಮುಗ್ಧವಾದ ನಿರ್ಮಲ ಹೃದಯ. ಹಾಗಾಗಿ ಸಣ್ಣ ಮಕ್ಕಳ ಬುದ್ಧಿ ಹೇಗೆ ಅಂತಂದರೆ, ನೀವು ಅರ್ಧರ್ಧ ಕೊಟ್ಟರೆ ತಗೊಳ್ಳೋದಿಲ್ಲ, ಇಡೀ ಕೊಟ್ಟರೆ ತಗೊಳ್ತೇನೆ ಅಂತ. ಹಾಗೆ ದೇವರಿಗೆ ಕೊಡುವಾಗ ಒಂದು ವಸ್ತುವನ್ನು ಪೂರ್ಣವನ್ನಾಗಿಸಿ ಕೊಟ್ಟರೆ ಅವ ಸ್ವೀಕಾರ ಮಾಡ್ತಾನೆ. ಯಾಕೆ ಪೂರ್ಣ ಕೊಡಬೇಕು, ಯಾಕೆ ಅರ್ಧ ಕೊಡಬಾರ್ದು ಅಂತ ಕೇಳಿದರೆ, ಅದು ತುಂಬಿದ್ದಲ್ವಾ. ಯಾವತ್ತೂ ಕೂಡ ತುಂಬಿದ ವಸ್ತು ತುಂಬಿದ್ದನ್ನೇ ಅಪೇಕ್ಷೆ ಪಡ್ತದೆ, ಅರ್ಧ ಅದನ್ನು ಅಪೇಕ್ಷೆ ಪಡುವುದಿಲ್ಲ ಎನ್ನುವ ದೃಷ್ಟಿಯಿಂದ ದೇವರಿಗೆ ಕೊಡುವಾಗ ಪೂರ್ಣವಾಗಿ ಕೊಡಬೇಕು ಅಂತ. ಆ ದೃಷ್ಟಿಯಿಂದ ನಾವು ದೇವರಿಗೆ ನೂತನವಾದ ಸುತ್ತುಬೌಳಿಯನ್ನು, ಧ್ವಜಸ್ತಂಭವನ್ನು ಪೂರ್ಣವನ್ನಾಗಿಸಿ ತುಂಬ ಸುಂದರವನ್ನಾಗಿ ಅರ್ಪಣೆ ಮಾಡಿದ್ದೇವೆ. ಅದರಿಂದ ದೇವರು ತೃಪ್ತನಾಗ್ತಾನೆ ಅಂತ. ಅದು ಹೇಗೆ ನಂಬೋದು ದೇವರಿಗೆ ತೃಪ್ತಿ ಆಗ್ತದೆ ಅಂತ? ದೇವರಿಗೆ ತೃಪ್ತಿ ಆಗ್ತದೆ ಅಂತ ನಂಬಲಿಕ್ಕೆ 2 ಮಾರ್ಗ ಉಂಟು. ಒಂದು, ನಾವು ಸುಂದರವಾಗಿದ್ದೇವೆ ಅಂತ ಹೇಳುವುದು ಹೇಗೆ ಅಂತಂದರೆ, ಇನ್ನೊಬ್ಬರು ಹೇಳಿ ಅಲ್ಲ, ನಮಗೇ ಗೊತ್ತಾಗಬೇಕು ಅಂತಂದರೆ ಕನ್ನಡಿ ನೋಡಿ. ಕನ್ನಡಿ ನೋಡಿದರೆ ನಮ್ಮ ಪ್ರತಿಬಿಂಬ ಕಾಣುವುದು, ಬಿಂಬ ಕಾಣುವುದಲ್ಲ. ಎಷ್ಟೋ ಜನ ನಾವು ತಪ್ಪು ತಿಳ್ಕೊಂಡಿದ್ದೇವೆ, ಕನ್ನಡಿಯಲ್ಲಿ ನಾವೇ ಕಾಣ್ತೇವೆ. ನಾವು ಕಾಣುವುದಲ್ಲ, ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುವುದು.
ಹಾಗಾಗಿ ಕನ್ನಡಿ ಏನು ಮಾಡ್ತದೆ ಅಂತಂದರೆ ನಮ್ಮ ಬಲವನ್ನು ಬಲವನ್ನಾಗಿಸಿಯೇ ಕಾಣ್ತದೆ, ನಮ್ಮ ಎಡವನ್ನು ಎಡವನ್ನಾಗಿಸಿಯೇ ಕಾಣ್ತದೆ. ಎದುರಿಗೆ ಬಂದ ವ್ಯಕ್ತಿಗೆ ಹಾಗಲ್ಲ, ನಮ್ಮ ಬಲಗೈ ಅವನ ಎಡಬೈದಿಯಲ್ಲಿ ಇರ್ತದೆ, ಅವನಿಗೆ ಬಿಂಬ ಕಾಣುವುದು. ಈ ಸೂಕ್ಷ್ಮವನ್ನು ನಾವು ಗಮನಿಸಿರುವುದಿಲ್ಲ ಎಷ್ಟೋ ಬಾರಿ. ಕನ್ನಡಿಯಲ್ಲಿ ನಾವು ಹೇಗೆ ಕಾಣ್ತೇವೋ ಎದುರಿನವನಿಗೂ ನಾವು ಹಾಗೆ ಕಾಣ್ತೇವೆ ಅಂತ ಎಣಿಸ್ಕೊಂಡಿರ್ತೇವೆ, ತಪ್ಪು. ಎದುರಿನವನಿಗೆ ನಾವು ಕಾಣುವ ನೋಟಕ್ಕೂ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುವುದಕ್ಕೂ ವ್ಯತ್ಯಾಸ ಉಂಟು. ಕನ್ನಡಿಯಲ್ಲಿ ನಮ್ಮನ್ನೇ ನಾವು ನೋಡಿಕೊಂಡ್ರೆ ನಾವು ಇದ್ದ ಹಾಗೆ ನಮಗೆ ಕಾಣುವುದಿಲ್ಲ, ವ್ಯತ್ಯಸ್ತವಾಗಿ ಕಾಣ್ತೇವೆ. ಎದುರಿನ ವ್ಯಕ್ತಿಗೆ ಹಾಗಲ್ಲ, ನಾವು ಹೇಗಿದ್ದೇವೋ ಹಾಗೆ ಕಾಣ್ತೇವೆ. ದೇವರ ಅನುಭವ, ದೇವರ ಅನುಗ್ರಹ ನಮಗಾಗಿದೆ ಅನ್ನೋದಕ್ಕೆ ಎರಡು. ಒಂದು, ಕನ್ನಡಿಯಲ್ಲಿ ನಮ್ಮನ್ನೇ ನಾವು ನೋಡಿಕೊಂಡ ಹಾಗೆ ನಾವೆಲ್ಲ ಕೆಲಸ ಮಾಡಿದ ಮೇಲೆ ನಮ್ಮ ಮನಸ್ಸಿನ ಒಳಗೆ ಒಂದು ಸಂತೋಷ ಆಗ್ತದಲ್ಲ, ಇದು ದೇವರಿಗೆ ತೃಪ್ತಿ ಆಯಿತು ಎನ್ನುವ ಭಾವ ಬರ್ತದಲ್ವ, ಅದು ಕನ್ನಡಿಯಲ್ಲಿ ನಾವು ನಮ್ಮನ್ನು ನೋಡಿಕೊಂಡ ಹಾಗೆ. ಇನ್ನೊಂದು, ಇನ್ನೊಬ್ಬರು ನಮ್ಮನ್ನು ನೋಡಿ ನಾವು ಹೇಗಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ದೇವರ ಕೆಲಸವನ್ನೆಲ್ಲ ಮಾಡಿದ ಮೇಲೆ ಬರುವ 4 ಜನರ ಒಳಗೆ ದೇವರನ್ನು ನೋಡಿ ಅವರ ಮುಖದಲ್ಲಿ ಬರುವ ಸಂತೋಷವನ್ನು ನೋಡಿ ಊಹಿಸ್ತೇವೆ, ಹಾಂ ದೇವರಿಗೆ ತೃಪ್ತಿಯಾಗಿದೆ ಅಂತ. ಹೀಗೆ ದೇವರಿಗೆ ತೃಪ್ತಿಯಾಗಿದೆ ಅಂತ ಗೊತ್ತಾಗುವುದು ದೇವರ ಬಿಂಬವನ್ನು ನೋಡಿ ಅಲ್ಲ. ಬಿಂಬದ ಮೇಲೆ ಹಿಂಗಾರ ಇಟ್ಟಿದ್ದಾರೆ, ಹಿಂಗಾರ ಆರತಿ ಆಗೋ ಬಿತ್ತು ಎನ್ನುವ ಒಂದೇ ನಿಮಿತ್ತವನ್ನು ನೋಡಿಕೊಂಡು ದೇವರ ಪುಷ್ಪ ಪ್ರಸಾದ ಕೊಟ್ಟರು ಅಂತ ನೋಡಿಕೊಂಡು ಮಾತ್ರ ದೇವರಿಗೆ ತೃಪ್ತಿಯಾಗಿದೆ ಅಂತ ಹೇಳುವುದಲ್ಲ. ದೇವರಿಗೆ ತೃಪ್ತಿಯಾಗುವುದು ಅಂತ ಗೊತ್ತಾಗುವುದು ಹೇಗೆ ಅಂತಂದರೆ, ದೇವರ ಕೆಲಸವನ್ನು ಎಲ್ಲ ಒಟ್ಟು ಸೇರಿ ಮಾಡಿದ ಮೇಲೆ ಮಾಡಿದ ಜನಕ್ಕೆ ಕೃತಾರ್ಥತೆ ಬರಬೇಕು, ಮನಸ್ಸು ಆರ್ದ್ರ ಆಗಬೇಕು, ಕಣ್ಣಲ್ಲಿ 1-2 ಹನಿ ಬರಬೇಕು, ಆದರೆ ದೇವರಿಗೆ ತೃಪ್ತಿ ಆಯಿತು ಅಂತ ಅರ್ಥ. ಮತ್ತೆ ಯಾರೂ ಏನು ಹೇಳಬೇಕಾಗಿಲ್ಲ. ಇನ್ನೊಂದು, 4 ಜನ ಪರವೂರಿನವ್ರು ಬಂದವರು ಹೇಳಬೇಕು ಭಾರಿ ಒಳ್ಳೆಯದಾಗಿದೆ ಅಂತ. ಹಾಗೆ ಹೇಳಿದರೆ ನಮಗೆ ಸಂತೋಷ ಆಗ್ತದೆ, ಇದು ದೇವರಿಗೆ ತೃಪ್ತಿಯಾಗಿದೆ ಅನ್ನೋದಕ್ಕೆ ಸೂಚಕ ಅಂತ ಅರ್ಥ. ಮತ್ತೆಲ್ಲವೂ ಕೂಡ ಅದು ಕೇವಲ ನಿಮಿತ್ತ ಮಾತ್ರ ಅಂತ ಅರ್ಥ. ಹಾಗೆ ದೇವರನ್ನು ನಾವು ಎಲ್ಲ ಜನರಲ್ಲಿ ನೋಡಬೇಕು ಅಂತ. ಬ್ರಹ್ಮಕಲಶಕ್ಕೆಲ್ಲ ಅನ್ನ ಸಂತರ್ಪಣೆ ಅಂತ ಮಾಡ್ತೇವೆ, ಎಲ್ಲ ಜನಕ್ಕೆ ಊಟ ಹಾಕ್ತೇವೆ. ಯಾಕೆ ಊಟ ಹಾಕಬೇಕು ಎಲ್ಲರೂ ಪ್ರಶ್ನೆ, ಸುಮ್ಮನೆ ಒಂದಷ್ಟು ಖರ್ಚು ಮಾಡೋದು ಯಾಕೆ ಅಂತ. ಊಟ ಹಾಕುವುದಲ್ಲ, ದೇವರನ್ನು 2 ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಒಂದು, ಬಿಂಬದಲ್ಲಿ ಉಪಾಸನೆ ಮಾಡಬೇಕು. ಎದುರಿಗಿರುವಂತಹ ಗರ್ಭಗುಡಿಯಲ್ಲಿರುವಂತಹ ಲಿಂಗದಲ್ಲಿ ದೇವರನ್ನು ನೋಡಬೇಕು, ಅದಕ್ಕೆ ಅಭಿಷೇಕ ಮಾಡಬೇಕು, ಆಮೇಲೆ ಅರ್ಚನೆ ಮಾಡಬೇಕು, ಅಲಂಕಾರ ಮಾಡಬೇಕು, ಆರತಿ ಮಾಡಬೇಕು, ನೈವೇದ್ಯ ಮಾಡಬೇಕು. ಇದೆಲ್ಲ ಒಂದು ಮುಖದಲ್ಲಿ ಒಳಗೆ ಆಗುವಂಥ ಆರಾಧನೆ. ಆದರೆ ಇನ್ನೊಂದು ಮುಖದಲ್ಲಿ ಎಲ್ಲ ಭಕ್ತರನ್ನು ಬರಲಿಕ್ಕೆ ಹೇಳಬೇಕು. ಆ ಭಕ್ತರ ಒಳಗೆ ದೇವರಿದ್ದಾನೆ ಅಂತ ಭಾವಿಸಿ ಭಕ್ತರ ಹೊಟ್ಟೆ ತಣಿಯುವುದಲ್ಲ, ದೇವರ ಹೊಟ್ಟೆ ತಣೀತದೆ ಅಂತ ಭಾವಿಸಿ ಎಲ್ಲ ಭಕ್ತರಲ್ಲಿ ಶಂಕರನನ್ನು ನೋಡಿ ಅವನಿಗೆ ಅನ್ನ ಹಾಕಬೇಕು. ಹಾಗಾಗಿ ದೇವಸ್ಥಾನದ ಊಟಕ್ಕೆ ಕಮೆಂಟ್ ಮಾಡಲಿಕ್ಕಿಲ್ಲ, ಉಪ್ಪು ಜಾಸ್ತಿ ಆಯಿತು, ಖಾರ ಜಾಸ್ತಿ ಆಯಿತು, ಸರಿಯಾಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಪ್ರಸಾದ ಅಂತ ಹೆಸರು. ಮದುವೆಗೋ ಉಪನಯನಕ್ಕೋ ಇನ್ನೊಂದಕ್ಕೋ ಹೋದರೆ ಹೇಳಿ ಬರ್ಬೋದು, ಸ್ವಲ್ಪ ಸರಿಯಾಗಲಿಲ್ಲ ಮಾರು ಅಡಿಗೆ ಅಂತ. ದೇವರ ಅಡಿಗೆಯನ್ನು ಸರಿಯಾಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಸ್ವಲ್ಪ ವ್ಯತ್ಯಾಸ ಆಗಿದ್ದರೂ ಕೂಡ ದೇವರ ಪ್ರಸಾದ ಅಂತ ಹೇಳಿ ಏನೂ ಹೇಳದೆ ಬರುವ ಪರಿಪಾಟಿ ಇವತ್ತಿಗೂ ಹಿಂದಿನವರಲ್ಲುಂಟು. ಕಾರಣ ಏನು ಅಂತ ಕೇಳಿದರೆ ಅದು ದೇವರ ಪ್ರಸಾದ ಅಂತ. ಹಾಗಾಗಿ ದೇವರೇ ಊಟ ಮಾಡ್ತಾರೆ ಅಂತ ಆದದ್ರಿಂದ ದೇವಸ್ಥಾನದ ಅನ್ನ ಸಂತರ್ಪಣೆ ಎನ್ನುವಂಥದ್ದು ಅನೇಕ ಮುಖದ ಭಕ್ತರ ಒಳಗಿರುವಂತಹ ಶಂಕರನನ್ನು ತೃಪ್ತಿಪಡಿಸುವಂಥ ವ್ಯವಸ್ಥೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಇದೆಲ್ಲ ಆಗಬೇಕು, ಅದಕ್ಕೆ ಉತ್ಸವ ಅಂತ ಹೆಸರು. ದೇವರು ಸಣ್ಣ ಮಗು ಅಂತ ಹೇಳಿದೆ, ಅದಕ್ಕೆ ನಿಷ್ಕಲ್ಮಶವಾದ ಹೃದಯ ಉಂಟು ಅಂತ ಹೇಳಿದೆ. ಅವ ಏನು ಮಾಡ್ತಾ ಅಂತಂದ್ರೆ ನಮಗೆ ಬೇಕಾದ್ದನ್ನು ನಮಗೆ ಗೊತ್ತಿಲ್ಲದ ಹಾಗೆ ಕೊಡ್ತಾನೆ ಅಂತ. ಅದಕ್ಕೋಸ್ಕರ ದೇವರಿಗೆ ಕೊಡುವಾಗ ಯಾವುದೇ ರೀತಿಯ ದಾಕ್ಷಿಣ್ಯ ಮಾಡದೆ, ಯಾವುದೇ ರೀತಿಯ ಚೌಕಾಸಿ ಮಾಡದೆ, ಯಾವುದೇ ರೀತಿಯ ಔದಾಸೀನ್ಯ ಮಾಡದೆ ಪರಿಶುದ್ಧವಾದ್ದನ್ನು, ತುಂಬ ಉತ್ತಮವಾದ್ದನ್ನು ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದರೆ ಅದು ತಿರುಗಿ ನಮಗೇ ಸಿಗ್ತದೆ ಅಂತ. ಅದಕ್ಕೊಂದು ಕಥೆ, ಒಂದು ಒಳ್ಳೆಯ ಕಥೆ ಉಂಟು. ಒಬ್ಬ ಮರ ಕೆಲಸ ಮಾಡುವವ ಇದ್ದ. ಅವನ ಕೆಲಸ ಮಂಚ ಮಾಡೋದು. ದೊಡ್ಡ ಫರ್ನಿಚರ್ ಅಂಗಡಿಯಲ್ಲಿ ಮಂಚವನ್ನು ತಯಾರು ಮಾಡಿಕೊಡೋದು. ಒಂದು 50 ವರ್ಷ ಕೆಲಸ ಮಾಡಿದ್ದಾನೆ. ಕೆಲಸ ಏನು ಅಂತ ಕೇಳಿದರೆ ಹೊಸ ಹೊಸ ಮಂಚಗಳನ್ನು ಮಾಡೋದು, ಒಳ್ಳೊಳ್ಳೆ ಮರ ಸೆಲೆಕ್ಟ್ ಮಾಡೋದು, ಒಳ್ಳೆಯ ಮಂಚಗಳನ್ನು ಮಾಡೋದು, ಪಾಲಿಷ್ ಮಾಡೋದು, ಯಜಮಾನಿಗೆ ಕೊಡೋದು. ಮಾರುದು ಅವಲ್ಲ, ಅವ ಯಾರ್ದೋ ಅಡಿಯಲ್ಲಿ ಕೆಲಸಕ್ಕಿರೋದು ಅಷ್ಟೇ. ಒಬ್ಬ ಯಜಮಾನ ಇದ್ದಾನೆ, ಅವ ಆರ್ಡ್ರ್ ಕೊಟ್ಟ ಹಾಗೆ ಮಂಚ ಮಾಡೋದು ಕೊಡೋದು. ಹೀಗೆ 50 ವರ್ಷ ಆಯಿತು. 50 ವರ್ಷದ ಸರ್ವಿಸ್ನಲ್ಲಿ ಒಂದು ದಿವಸವೂ ಮಂಚದಲ್ಲಿ ಮರ್ಕೊಳ್ಳಿಲ್ಲ. ನಮ್ಮಲ್ಲಿ ಹಾಗೆ ಇರ್ತದೆ, ದೊಡ್ಡ ಕುರ್ಚಿ ಅಂಗಡಿ ಇರ್ತದೆ, ಕೂತ್ಕೊಳ್ಳಿ ಕುರ್ಚಿ ಇರೋದಿಲ್ಲ, ಪ್ರದರ್ಶನಕ್ಕೆ ಮಾತ್ರ ಇರ್ತದೆ. ಹಾಗೆ ಇರುವ ವ್ಯವಸ್ಥೆಗಳಿದ್ದ. ಹಾಗೆ ಎಲ್ಲರಿಗೆ ಜೀವನ ಪೂರ್ತಿ ಮಂಚ ಮಾಡಿ ಕೊಟ್ಟ ಹೊರತು ಒಂದು ದಿವಸ ತಾನು ಮಂಚದಲ್ಲಿ ಮಲ್ಕೊಳ್ಳಿಲ್ಲ. ಈ ಯಜಮಾನ ನೋಡ್ತಾ ಇದ್ದಾನೆ. ವರ್ಷ ಇವರಿಗೆ 70 ಆಯಿತು, 20 ವರ್ಷ ಕೆಲಸಕ್ಕೆ ಇರಿದ್ದಾನೆ, 50 ವರ್ಷ ಸರ್ವಿಸ್ ಮಾಡಿದ್ದಾನೆ, 70 ವರ್ಷ ಆಯಿತು. ಇನ್ನು ರಿಟೈರ್ ಆಗುವಾಗ ಆದರೂ ಈ ಮನುಷ್ಯನಿಗೆ ಒಂದು ಒಳ್ಳೆ ಮಂಚ ಕೊಡಬೇಕು ಅಂತ ಯಜಮಾನಿ ಮನಸ್ಸಾಯಿತು. ಕರೆದು ಹೇಳ್ತಾನೆ, ಅವ ನಿನಗೆ ಮಂಚ ಮಾಡು ಅಂತ ಹೇಳಿದರೆ ಮಾಡುವುದಿಲ್ಲ, ತುಂಬ ದಾಕ್ಷಿಣ್ಯ.
ಹಾಗಾಗಿ ಮಾಡಿಕೊಳ್ಳಲಿಕ್ಕಿಲ್ಲ. ಅದಕ್ಕೊಂದು ಉಪಾಯ ಮಾಡ್ತಾನೆ. ನನಗೆ ತುಂಬ ಬೇಕಾದವರಿಗೆ ಒಂದು ಒಳ್ಳೆಯ ಮಂಚ ಆಗಬೇಕು. ಅದರ ಒಂದು ಕಂಡೀಷನ್ ಏನು ಅಂತಂದರೆ, ನೀನು ಇಲ್ಲಿವರೆಗೆ ಮಾಡಿದ ಮಂಚಕ್ಕಿಂತ ಒಳ್ಳೆಯದಾಗಬೇಕು. ಅಷ್ಟು ಒಳ್ಳೆ ಮಂಚ ಮಾಡಬೇಕು. ನಿನ್ನ ಸರ್ವಿಸ್ನಲ್ಲಿ ಇಂಥ ಮಂಚ ನೀನು ಮಾಡಬಾರ್ದು, ಅಂಥ ಮಂಚವನ್ನು ಮಾಡಿ ನಾಳೆ ರೆಡಿ ಮಾಡಬೇಕು, ನನಗೆ ತುಂಬ ಬೇಕಾದವರಿಗೆ ಕೊಡಲಿಕ್ಕುಂಟು ಅಂತ. ಈ ಮನುಷ್ಯ ಮನೆಗೆ ಬರ್ತಾನೆ, ಆಯಿತು ಅಂತ ಹೇಳಿ. ನಾಳೆ ರಿಟೈರ್ಮೆಂಟ್ ಆಗ್ತದೆ, ಅದು ನೆನಪು ಮಾಡಿದ್ದಾನೆ, ನಾಳೆ ನಿಮಗೆ ರಿಟೈರ್ಮೆಂಟ್ ಆಗ್ತದೆ, ಮತ್ತೆ ಬರಲಿಕ್ಕಿಲ್ಲ, ನೀನು ಮಾಡುವ ಕೊನೆ ಮಂಚ, ಈ ಮಂಚವನ್ನು ಚೆಂದ ಮಾಡು, ಮರ್ಯಾದೆ ತೆಗಿಬೇಡ ಅಂತ. ಇವ ಮನೆಗೆ ಬರ್ತಾನೆ, ಹೆಂಡತಿ ಹತ್ರ ಹೇಳ್ತಾನೆ, ಮಕ್ಕಳ ಹತ್ರ ಹೇಳ್ತಾನೆ, ನಾಳೆ ರಿಟೈರ್ಮೆಂಟ್ ಆಗ್ತದೆ, ಇನ್ನು ಮತ್ತೆ ಕೆಲಸ ಎಂತ ಗೊತ್ತಿಲ್ಲ, ಒಂದು ಮಂಚ ಮಾಡಲಿಕ್ಕೆ ಬಾಕಿ ಉಂಟು, ಅದೊಂದು ಮಾಡಿ ಕೊಟ್ಟು ಬಂದರೆ ಮತ್ತು ನನಗೆ ನಾಳೆಯಿಂದ ಕೆಲಸ ಇಲ್ಲ. ಮಕ್ಕಳು ಹೇಳ್ತಾರೆ, ಇನ್ನು ಯಾಕೆ ಮಾಡಬೇಕು, ಸಾಕು, ಬೇರೆ ಯಾರಾದರೂ ಮಾಡಲಿ. ಇಲ್ಲ, ಹೇಳಿದ್ದಾರೆ ಮಾಡಬೇಕು ಅಂತ. ರಾತ್ರಿ ಮಲ್ಕೊಳ್ಳುವಾಗ ಪಕ್ಕ ಆಲೋಚನೆ ಬರ್ತದೆ, 50 ವರ್ಷ ಕೆಲಸ ಮಾಡಿದ್ದೇನೆ, ಯಜಮಾನರು ಸಂಬಳ ಕೊಟ್ಟಿದ್ದಾರೆ, 1 ರೂಪಾಯಿ ಹೆಚ್ಚು ಕೊಡಲಿಲ್ಲ, ಬಕ್ಷೀಸ್ ಕೊಡಲಿಲ್ಲ, ಯಾಕೆ ಅವರಿಗೆ ನಾನು ವಂಚ ಮಾಡಿ ಕೊಡಬೇಕು? ಇದು ಕರೆಕ್ಟ್ ಟೈಮ್ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ. ನಾನು ಈ ಸರ್ತಿ ಹಾಳಾದ ಮರಗಳನ್ನು ಸಿಲೆಕ್ಟ್ ಮಾಡಿ ಒಂದು ಮಂಚ ಮಾಡ್ತೇನೆ, ಏನು ಬೇಕಾದರೂ ಆಗಲಿ ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ಹಾಗೆಯೇ ಮಾಡುವುದು ಅಂತ ಮರುದಿವಸ ಹೋಗಿ ಯಾವುದಕ್ಕೂ ಬೇಡದ ಮರ ಸಿಲೆಕ್ಟ್ ಮಾಡಿ ಆಯಿತು, ಮಂಚ ತಯಾರು ಮಾಡಲಿಕ್ಕೆ ಅಂತ ರೆಡಿ ಮಾಡಿ ಆಯಿತು. ಪಕ್ಕ ನೆನಪು ಆಗ್ತದೆ, ಅಲ್ಲ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ, ಕೊನೆಯ ಕೆಲಸವನ್ನು ಹಾಳು ಮಾಡಿ ಇಡೀ ಮಾಡಿದ ಕೆಲಸವನ್ನೆಲ್ಲ ನಾನು ಹಾಳು ಮಾಡಿಕೊಳ್ಳುವುದಾ? ಒಂದು ಕೆಲಸ ಹಾಳಾದರೆ ಪೂರ್ತಿ ಮರ್ಯಾದೆ ಹೋಗುವುದಿಲ್ವಾ? ಅಥವಾ ನನ್ನ ನೈತಿಕವಾದಂಥ ವ್ಯವಸ್ಥೆಗೆ ತೊಂದರೆ ಆಗುವುದಿಲ್ವ? ನಾನು ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ಯಜಮಾನರು ಬಕ್ಷೀಸ್ ಕೊಡಲಿಲ್ಲ ಅಂತೇಳಿ ನಾನು ಕೊನೆಯ ಕೆಲಸವನ್ನು ಹಾಳು ಮಾಡಿದರೆ? ಹಾಗೆ ಮಾಡೋದು ಬೇಡ ಅಂತ ಧರ್ಮ ಬುದ್ಧಿ ಜಾಗೃತ ಆಗ್ತದೆ. ಕೊನೆಗೆ ಯಾವತ್ತೂ ಮಾಡುವ ಹಾಗೆ ಒಳ್ಳೆ ಮರವನ್ನೇ ಸೆಲೆಕ್ಟ್ ಮಾಡಿ ಒಳ್ಳೆ ಮಂಚ ಮಾಡಿ ಕೊನೆಯ ಮಂಚ ಅಂತ ಯಜಮಾನರ ಹತ್ರ ಕೊಡ್ತಾನೆ. ಕೊಟ್ಟು ಕೂಡಲೇ ಯಜಮಾನ ಹೇಳ್ತಾನೆ, ಭಾರಿ ಒಳ್ಳೆ ಮಂಚ ಆಗಿದೆ, ಬೇಜಾರು ಮಾಡಬೇಡ, ಈ ಮಂಚ ನಿನಗೇ ಕೊಡಲಿಕ್ಕೆ ಮಾಡಿಸಿದ್ದು. ನಾನು ಎಲ್ಲಿಯಾದರೂ ಸಾಮಾನ್ಯದ್ದು ಮಾಡು ಅಂತ ಹೇಳಿ ನಿನಗೆ ಹೇಳಿದರೆ, ಅಥವಾ ನಿನಗೆ ಅಂತ ಹೇಳಿದರೆ, ನನಗೆ ಗೊತ್ತುಂಟು ನೀನು ಸಾಮಾನ್ಯ ಮರ ಹಾಕಿ ಮಾಡ್ತೀನಿ ಅಂತ. ಅದಕ್ಕೆ ಹೇಳಲಿಲ್ಲ, ನೀನು ನಿನಗೆ ಮಾಡುವ ಮಂಚ ಅಂತ ಮೊದಲೇ ಹೇಳಿಬಿಟ್ರೆ ನೀನು ಅಷ್ಟು ಒಳ್ಳೆ ಮಂಚ ಮಾಡುವುದಿಲ್ಲ, ಅದಕ್ಕೋಸ್ಕರ ನನಗೆ ಬೇಕಾದವರಿಗೆ ಅಂತ ಹೇಳಿ ಮಾಡಿಸಿದೆ, ಹಾಗಾಗಿ ನೀನು ಒಳ್ಳೆ ಮಂಚ ಮಾಡಿದ್ದಿ, ನಾಳೆ ನಿನಗೆ ರಿಟೈರ್ಮೆಂಟ್ ಆಗ್ತದೆ, ಇವತ್ತು ಈ ಮಂಚ ತಗೊಂಡು ಹೋಗು ಅಂತ ಆ ಮಂಚವನ್ನು ಅವನಿಗೆ ಗಿಫ್ಟ್ ಮಾಡಿ ಕೊಟ್ಟ. ಇವನಿಗೆ 10 ನಿಮಿಷ ಮಾತಾಡಲಿಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂತು. ನಾನು ಎಲ್ಲಿಯಾದರೂ ಬುದ್ಧಿಯ ಮಾತನ್ನು ಕೇಳಿ ನಿನ್ನೆ ಎಲ್ಲಿಯಾದರೂ ಹಾಳು ಮರ ಹಾಕಿ ಮಂಚ ಮಾಡಿದ್ದಿದ್ರೆ ಇವತ್ತು ನನಗೆ ಅದೇ ಸಿಗ್ತಾ ಇತ್ತಲ್ವ? ಹೀಗೆ ದೇವರಿಗೆ ಕೊಡುವ ವಸ್ತುವನ್ನು ನಾವು ಒಳ್ಳೆಯ ವಸ್ತುವನ್ನೇ ಕೊಟ್ಟರೆ ನಮಗದು ತಿರುಗಿ ಸಿಗ್ತದೆ. ನಾವು ದೇವರಿಗೆ ಕೊಡುವಾಗ ಅದರಲ್ಲಿ ಏನಾದರೂ ಕಂಜೂಸು ಮಾಡಿದ್ದೇವೆ ಅಂತಂದರೆ ದೇವರು ನಮಗೆ ತಿರುಗಿ ಅದನ್ನೇ ಕೊಡ್ತಾನೆ ಅಂತ ಅರ್ಥ. ಆ ದೃಷ್ಟಿಯಿಂದ ದೇವರಿಗೆ ಯಾವುದು ಬೇಡ, ದೇವರಿಗೆ ಕೊಡುವಾಗ ನಾವು ಅದು ನಮಗೇ ಸಿಗುತ್ತದೆ. ಒಂದು ಪಕ್ಷ ನಾನೇ ಅದರಲ್ಲಿ ಕೂತ್ಕೊಂಡ್ರೆ ಎಷ್ಟು ಸುಖ ಆಗ್ತದೆ ಅಷ್ಟು ಸುಖ ದೇವರಿಗೆ ಆಗಲಿ ಎನ್ನುವ ದೃಷ್ಟಿಯಿಂದಲೇ ಕೊಡಬೇಕು. ದೇವರಿಗೆ ಮಾತ್ರ ಅಲ್ಲ, ಯಾರಿಗಾದರೂ ಒಂದು ವಸ್ತು ದಾನ ಮಾಡುವಾಗ ನಮ್ಮಲ್ಲಿ ಸಾಮಾನ್ಯವಾದ ಒಂದು ವ್ಯವಸ್ಥೆ ಉಂಟು. ಹೇಗೆ ಅಂತಂದರೆ, ಒಂದು ಗೋನೆ ಬಾಳೆಹಣ್ಣು ತಂದರೆ ಅದರಲ್ಲಿ ಮೊದಲು ತೆಗೆಯೋದು ಯಾವುದು ಅಂತ ಕೇಳಿದ್ರೆ ಯಾವುದು ಕಪ್ಪಾಗಿದೆ ಅದನ್ನು ತೆಗೆಯೋದು. ಯಾಕೆಂದರೆ ನಾಳೆಗೆ ಮತ್ತೆ ಅದು ಸಿಗೋದಿಲ್ಲ ಅಲ್ವಾ, ಅದಕ್ಕೆ ಕಪ್ಪಾಗಿ ತೆಗೆಯೋದು. ನಮ್ಮಲ್ಲಿ ಒಬ್ಬರು ಹಳೆ ಬರಿದ್ರು, ಅವರೊಂದು ಕತೆ ಹೇಳ್ತಾ ಇದ್ರು. ಹಿಂದಿನ ಕಾಲಕ್ಕೆ ವೀಳ್ಯದೆಲೆ ತುಂಬ ಕಷ್ಟ ಇತ್ತು. ವೀಳ್ಯದೆಲೆಲ್ಲ ಕೊಯ್ಯೋದು, ಒಂದು ಸುಡಿ ತಗೊಂಬರೋದು, 2 ವೀಳ್ಯದೆಲೆ ತಿಂದು ಉಳಿದದ್ದನ್ನು ಕಟ್ಟಿ ಬಾವಿಗೆ ಹಾಕೋದು. ನಾಳೆ ಪುನಃ ಅದನ್ನು ತೆಗೆಯೋದು, ಪುನಃ ಅದನ್ನು 2 ತಿನ್ನೋದು, ಮತ್ತು ಬಾವಿಗೆ ಹಾಕೋದು, ಅದು ಹಾಳಾಗಬಾರ್ದು ಅಂತ. 1 ವಾರ ಬರ್ತದೆ ವೀಳ್ಯದೆಲೆ, ಆಮೇಲೆ ಮತ್ತೆ ಕಪ್ಪಾಗಲಿಕ್ಕೆ ಶುರುವಾಗ್ತದೆ. ಕಪ್ಪಾಗಲಿಕ್ಕೆ ಶುರುವಾದ್ಮೇಲೆ ಏನು ಮಾಡೋದು ಕೇಳಿದ್ರೆ, ಯಾವುದು ಕಪ್ಪಾಗಿದೆ ಅದನ್ನು ತೆಗೆಯೋದು, ಮತ್ತು ಕಪ್ಪಾದನ್ನು ತೆಗೆದು ಅದನ್ನು ತಿನ್ನೋದು, ಉಳಿದದನ್ನು ಬಾವಿಗೆ ಹಾಕೋದು. ಹೀಗೆ ನಿತ್ಯ ಕಪ್ಪಾದ್ದನ್ನೇ ತಿನ್ನುವುದಷ್ಟೇ ಹೊರತು ಹೊಸತನ್ನು ತಿನ್ನಲಿಕ್ಕಿಲ್ಲ. ಯಾರೋ ಒಬ್ಬರು ಹೇಳಿದ್ರಂತೆ, ಮಾರೆ ಅಂಚದೆ ಮಲ್ಪರು ಕಪ್ಪಾ ತಿನ್ನ ಸುರುಕು ದಕ್ಕಲೇತ ಎಲ್ಲರ ಬೊಕ್ಕ ಹೊಸತಿ ತಿನ್ನೋಲಿ ಅಂತ. ಆ ಬುದ್ಧಿ ನಮಗಿಲ್ಲ ಅಂತ ಅರ್ಥ. ಬಾಳೆಗೊನೆಯನ್ನು ಕಟ್ಟಿದರೆ ಅದರಲ್ಲಿ ಕಪ್ಪಾದ ಹಣ್ಣನ್ನೇ ತಿಂತಾ ಬರೋದು, ನಾಳೆಗೆ ಒಳ್ಳೇದು ಬರ್ತದೆ, ನಾಳೆಗೆ ಒಳ್ಳೇದು ಬರ್ತದೆ ಅಂತ. ಶಾಸ್ತ್ರ ಹೇಳ್ತದೆ, ಯಾವತ್ತು ನಿಮಗೆ ಒಳ್ಳೆಯದು ಬೇಕು ಅಂತಂದರೆ ಮೊದಲು ಹಾಳಾದ್ದನ್ನು ಬಿಡಿ ಅಂತ. ಒಂದು ಬಾಳೆಗೊನೆಯಲ್ಲಿ 4-5 ಹಣ್ಣುಗಳು ಕಪ್ಪಾಗಿದೆ, ಕೊಳೆತು ಹೋಗಿದೆ ಅಂತಂದರೆ ಅದನ್ನು ತೆಗೆದು ಮೊದಲು ಬಿಸಾಕಿ, ಆಮೇಲೆ ಒಳ್ಳೆಯದನ್ನು ತೆಗಿಲಿಕ್ಕೆ ಶುರು ಮಾಡಿ ನಿತ್ಯ ಒಳ್ಳೆ ತಿನ್ನಲಿಕ್ಕೆ ಆಗ್ತದೆ. ಹಾಗೆ ದೇವರಿಗೆ ಕೊಡುವಾಗಲೂ ಅಷ್ಟೇ, ಇನ್ನೊಬ್ಬರಿಗೆ ಕೊಡುವಾಗಲೂ ಅಷ್ಟೇ, ದಾನ ಮಾಡುವಾಗ ಯಾವುದನ್ನು ಮಾಡಬೇಕು ಅಂತ ಕೇಳಿದರೆ, ಆ ವಸ್ತು ನನಗೇ ತಿರುಗಿ ಸಿಕ್ಕಿದರೆ ನನಗೆ ಯಾವ ರೀತಿಯ ತೃಪ್ತಿ ಅದರಿಂದ ಸಿಗ್ತದೋ ಆ ತೃಪ್ತಿ ಇನ್ನೊಬ್ಬನಿಗೂ ಸಿಗಬೇಕು ಎನ್ನುವ ದೃಷ್ಟಿಯಿಂದ
ಒಳ್ಳೆಯ ವಸ್ತುವನ್ನೇ ಕೊಡಬೇಕು ಅಂತ ಅರ್ಥ ಅಂತ. ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆ ಅಂತ ಆಗುವಾಗ ನಾವು ಹೇಗೆ ಸಿಲೆಕ್ಟ್ ಮಾಡ್ತೇವೋ ಅದಕ್ಕಿಂತ ಹೆಚ್ಚಿನ ಸಿಲೆಕ್ಷನ್ ಮಾಡಿ ಅದನ್ನು ದೇವರಿಗೆ ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಅರ್ಪಣ ಅಂತ ಹೆಸರು. ಹಾಗೆ ಅರ್ಪಣೆ ಮಾಡುವಾಗ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲ ಅಂತ ಅರ್ಥ. ನಮ್ಮಲ್ಲಿ ತುಂಬ ಜನ ಹೇಳ್ತಾರೆ, ಒಂಜಟ್ಟೆ ಮಲ್ಲಿಗೆ ಬಸಂಪೋಯ ದೇವಸ್ಥಾನಕ್ಕೂ ಬಟ್ರೆ ಹೆಂಗೆ ಗೀತ್ ತುಡುಗಳ ಹೊರಜೇರು ಅಂತ. ಸಾಮಾನ್ಯ ನಿಯಮ ಅದು. ಹೂ ತಗೊಂಡು ಹೋದರೆ ಹೂವನ್ನು ವಾಪಸ್ ಕೊಡಬೇಕು ಅಂತ. ದೇವರಿಗೆ ಕೊಡುವಾಗ ಅದನ್ನು ಇಟ್ಟುಕೊಂಡು ಕೊಡಬೇಡಿ, ಪೂರ್ತಿ ದೇವರಿಗೆ. ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿದರೆ ಅದರಲ್ಲಿ ಮತ್ತೆ 10 ರೂಪಾಯಿ ನನಗೆ ವಾಪಸ್ ಬರಬೇಕು ಅಂತ ಎಣಿಸಬೇಡಿ. ದೇವರು ವ್ಯವಹಾರ ಮಾಡಲಿಕ್ಕಿರುವುದಲ್ಲ. ದೇವರಿಗೆ ನೀವು ಒಂದು ವಸ್ತುವನ್ನು ಕೊಟ್ಟರೆ ಪೂರ್ಣವಾಗಿ ದೇವರಿಗೆ ಒಪ್ಪಿಸಬೇಕು. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟ ಹಾಗೆ, ಸಣ್ಣ ಮಕ್ಕಳಿಗೆ ಒಂದು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡು ಹೋಗಿ ಒಂದು ಚಾಕ್ಲೇಟ್ ಕೊಟ್ಟರೆ ಕೇಳೋದಿಲ್ಲ, ಅದು ಇಡೀ ಪ್ಯಾಕೆಟ್ ಕೊಡಿ ಅಂತ ಕೇಳ್ತವೆ. ಪ್ಯಾಕೆಟ್ ಕೊಟ್ಟರೆ ಏನು ಮಾಡ್ತವೆ ಕೇಳಿದ್ರೆ ತಿನ್ನೋದು ಒಂದೇ, ಆ ಥರ ಅದನ್ನು ಇಟ್ಕೊಳ್ತವೆ. ಹಾಗೆ ದೇವರು ಪೂರ್ಣವಾಗಿ ಅಪೇಕ್ಷಿಸ್ತಾನೆ. ದೇವರಿಗೆ ಕೊಡುವ ವಸ್ತುವಿನಲ್ಲಿ ಯಾವುದೇ ರೀತಿ ಚೌಕಾಸಿ ಮಾಡಬೇಡಿ, ಪೂರ್ಣವಾಗಿ ದೇವರಿಗೆ ಕೊಡಿ. ಯಾಕೆ ಅಂತಂದರೆ ಸ್ವಲ್ಪ ದಿವಸದಲ್ಲಿ ಅದನ್ನೇ ದೇವರು ನಮಗೆ ಪೂರ್ಣವಾಗಿ ಕೊಡ್ತಾನೆ ಅಂತ ಅರ್ಥ. ಹಾಗಾಗಿ ಒಂದು ಚೆಂಡನ್ನು ನಾವು ಗೋಡೆಗೆ ಎಸೆದ ಹಾಗೆ ಎಷ್ಟು ವೇಗವಾಗಿ ಎಸೆಯುತ್ತೇವೋ ಅಷ್ಟೇ ವೇಗವಾಗಿ ಅದು ತಿರುಗಿ ಬರ್ತದೋ, ದೇವರು ಯಾವ ರೀತಿಯಲ್ಲಿ ನಾವು ಕೊಡ್ತೇವೋ ಅದೇ ರೀತಿಯಲ್ಲಿ ನಮಗೆ ತಿರುಗಿ ಕೊಡ್ತಾನೆ ಅನ್ನುವಂಥದ್ದು ಅದು ಕೇವಲ ಮಾತಲ್ಲ, ದೇವರಿಗೋಸ್ಕರ ಖರ್ಚು ಮಾಡಿದವರ ಎಲ್ಲರ ಅನುಭವ. ಲೋಕದಲ್ಲಿ ಇಷ್ಟು ಜನ ದೇವರಿಗೋಸ್ಕರ ಖರ್ಚು ಮಾಡಿದವರಿದ್ದಾರೆ. ಪ್ರತಿಯೊಬ್ಬರ ಹತ್ರ ನಾನು ಕೇಳಿದ್ದೇನೆ, ನೀವು ಮಾಡಿದ್ದು ವೇಸ್ಟ್ ಅಂತ ಕೇಳಿದರೆ ಇಲ್ಲ ಹೇಳ್ತಾರೆ ಅವರು. ನಾನು ದೇವರಿಗೆ ಏನು ಕೊಟ್ಟಿದ್ದೇನೆ ಅದನ್ನು 1 ವರ್ಷದೊಳಗೆ ದೇವರು ನನಗೆ ಡಬ್ಬಲ್ ಮಾಡಿ ಕೊಟ್ಟಿದ್ದಾನೆ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಹೋದ ವರ್ಷ ನಾವೊಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದು, ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಬೆಳ್ಳಿ ಕಲಶ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಬೆಳ್ಳಿ ಕಲಶವನ್ನು ಮಾಡಿತ್ತು. ಆಗ ಕಮಿಟಿಯಲ್ಲೊಂದು ಮಾತು ಬಂತು, ಬೆಳ್ಳಿ ಕಲಶಕ್ಕೆ ಸ್ವಲ್ಪ ಹಣ ಜಾಸ್ತಿ ಇಡುವ, ಹಾಗೆ ಮಾಡಿದರೆ ದೇವಸ್ಥಾನಕ್ಕೆ ಸ್ವಲ್ಪ ಆದಾಯ ಆಗ್ತದೆ ಅಂತ. ಅದಕ್ಕೆ ನಾವು ಹೇಳಿತು, ಹಾಗೆ ಮಾಡಬೇಡಿ, ಬೆಳ್ಳಿ ಕಲಶಕ್ಕೆ ಎಷ್ಟು ರೇಟ್ ಉಂಟೋ ಅಷ್ಟೇ ಇಡುವ, 1,000 ಜಾಸ್ತಿ ಇಡುವ ಅಷ್ಟೇ ದೇವರಿಗೆ ಕಾಣಿಕೆ ಅಂತ. ಹಾಗಾಗಿ ತಗೊಂಡವರಿಗೆ ಅಷ್ಟು ಹಿಂದೆ ಸಿಗ್ತದೆ ವಾಪಸ್, 1,000 ಕಾಣಿಕೆ ದೇವರಿಗೆ. ಹಾಗೆ ಮಾಡಿದರೆ ಜಾಸ್ತಿ ಕಲಶ ಬರ್ಬೋದು ಅಂತ ಹೇಳಿ ಕಲಶ ಸೇವೆ ಬುಕ್ ಆಯಿತು. ತುಂಬ ಕಲಶಗಳು ಹೋಯಿತು. ಹೋದ ಮೇಲೆ ದೇವರ ಅನುಗ್ರಹ ಹೇಗುಂಟು ಅಂತಂದರೆ, ನಮಗೆ ಅವತ್ತು ಒಂದು ಕಲಶಕ್ಕೆ 13,400 ರೂಪಾಯಿ ಆಯಿತು. ಒಂದು ಕಲಶಕ್ಕೆ 15,000 ರೂಪಾಯಿ ಕಲಶ ಸೇವೆಗೆ ಅಂತ ಇಟ್ಟದ್ದು. 1,600 ರೂಪಾಯಿ ಅಷ್ಟು ದೇವರಿಗೆ ಕಾಣಿಕೆ ಅಂತ ಸಂಗ್ರಹ ಆಯಿತು. ದೊಡ್ಡ ಸಂಗ್ರಹ ಆಗಲಿಲ್ಲ. ಆದರೆ ದೇವರು ಏನು ಮಾಡಿದರು ಅಂತ ಕೇಳಿದರೆ, 1 ವರ್ಷದಲ್ಲಿ ಬೆಳ್ಳಿಯ ರೇಟ್ ಡಬ್ಬಲ್ ಆಯಿತು, 3 ಪಾಲಾಯಿತು. ಇವತ್ತು ಅದೇ ಕಲಶಕ್ಕೆ 45,000 ರೂಪಾಯಿ. ದೇವರು ಯಾರೆಲ್ಲ ಸೇವೆ ಕೊಟ್ಟಿದ್ದಾರೆ ಅವರಿಗೆ ಮನೆಯಲ್ಲೇ ಅದರ 3 ಪಟ್ಟು ಬಡ್ಡಿಯನ್ನು ಅನುಗ್ರಹ ಮಾಡಿ ಆಯಿತು. ಇದು ಕಣ್ಣೆ ಎದುರಿನಲ್ಲಿರುವಂಥದ್ದು ದೃಷ್ಟಾಂತ, ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ, ನಮ್ಮ ದೇವಸ್ಥಾನದಲ್ಲಿರುವಂಥದ್ದು. ಬೆಳ್ಳಿಗೆ ರೇಟ್ ಜಾಸ್ತಿ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ, ಆದರೆ ಕಾಕತಾಳೀಯವಾಗಿ ಅದಾಯಿತು. ದೇವರು 15,000 ರೂಪಾಯಿ ಕೊಟ್ಟ ಭಕ್ತನಿಗೆ 8 ತಿಂಗಳು 9 ತಿಂಗಳಲ್ಲಿ 40,000 ರೂಪಾಯಿಯನ್ನು ಅದರ ವ್ಯಾಲ್ಯೂ ಅಂತ ಮಾಡಿ ಹೋಗಿದ್ದಾನೆ ಅಂತಂದರೆ ಇದು ಲೋಕದಲ್ಲಿ ಆಗ್ತದೆ. ಹಾಗಾಗಿ ದೇವರಿಗೆ ಕೊಟ್ಟದ್ದು ಯಾವತ್ತೂ ಕೂಡ ಸ್ಥಿರವಾಗಿರ್ತದೆ. ಒಂದು ಮಾತುಂಟು ಹಿರಿಯರದ್ದು, ದೇವರಿಗೆ ಕೊಟ್ಟದ್ದು ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ, ಲೋಕದಲ್ಲಿ ಯಾವ ವಸ್ತು ಕೂಡ ನಾಶ ಆಗುವುದಿಲ್ಲ ಅಂತ, ಅವಸ್ಥಾಂತರ ಮಾತ್ರ ಆಗುವುದು. ಮರದ ತುಂಡು ಬೂದಿ ಆಗ್ತದೆ, ನಾಶ ಆಗುವುದಿಲ್ಲ. ನಮ್ಮ ಹಣ, ನಾವು ದೇವರಿಗೆ ಅಂತ ಕೊಟ್ಟ ಹಣ ನಾಶ ಆಯಿತು ಅಂತ ಎಣಿಸಬೇಡಿ, ಅದು ಅವಸ್ಥಾಂತರವನ್ನು ಹೊಂದಿತು. ನೀವೆಲ್ಲ ಒಟ್ಟು ಸೇರಿ 1 ರೂಪಾಯಿ ಹಾಕಿ ಸುತ್ತುಬೌಳಿ ಮಾಡಿದ್ದೀರಲ್ವ, ನೀವು ಹಾಕಿದ ಹಣ ಸುತ್ತುಬೌಳಿಯ ರೂಪದಲ್ಲಿ ಶಾಶ್ವತವಾಗಿ ಶಿವಪುರದಲ್ಲಿ ಉಂಟು, ಅದು ನಾಶ ಆಗಲಿಲ್ಲ. ಹಾಗಾಗಿ ಅದಕ್ಕೆ ಇನ್ನೂ ಎಷ್ಟು ವ್ಯಾಲ್ಯೂ ಅಂತ ಕೇಳಿದರೆ, ಇವತ್ತು ವ್ಯಾಲ್ಯೂ 2 ಕೋಟಿಯೋ 3 ಕೋಟಿಯೋ ಇರ್ಬೋದು. ಇನ್ನು 5 ವರ್ಷ ಬಿಟ್ಟರೆ ಅದರ ವ್ಯಾಲ್ಯೂ 10 ಕೋಟಿಗಿಂತ ಜಾಸ್ತಿ ಆಗ್ತದೆ. ಯಾಕೆಂದರೆ ಅದು ದೇವಸ್ಥಾನ, ಅದು ಕೇವಲ ಕಲ್ಲಲ್ಲ. ಕೇವಲ ಕಲ್ಲಿಗೆ ಎಷ್ಟು ರೇಟೋ ದೇವಸ್ಥಾನದ ಕಲ್ಲಿಗೆ ಅದಕ್ಕಿಂತ 10 ಪಟ್ಟು ರೇಟ್ ಜಾಸ್ತಿ ಆಗ್ತದೆ. ಆ ದೃಷ್ಟಿಯಿಂದ ಅದು ಅಮೂಲ್ಯವಾದ ವಸ್ತು ಆಗ್ತದೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಅಂತ ಅರ್ಪಿಸಿದ ವಸ್ತು ಅವಸ್ಥಾಂತರವನ್ನು ಹೊಂದಿ ಶಾಶ್ವತವಾಗಿರ್ತದೆ. ಯಾವ ವಸ್ತು ಆತ್ಯಂತಿಕವಾಗಿ ನಾಶ ಆಗುವುದಿಲ್ಲ ಅಂತ. ಶ್ರೀಮಂತರು ಒಂದಷ್ಟು ಹಣ ಇಟ್ಟುಕೊಂಡು ತಯಾರು ಮಾಡಿ ಅದನ್ನು ಮತ್ತೆ ಡೆಪಾಸಿಟ್ ಮಾಡಿ ಬ್ಯಾಂಕ್ನಲ್ಲಿ ಇಡುವುದೋ, ಮನೆಯಲ್ಲಿ ಲಾಕರ್ನಲ್ಲಿ ಇಡುವುದೋ, ಅದನ್ನು ಚಿನ್ನವಾಗಿಸೋದೋ ಬೆಳ್ಳಿ ಆಗಿಸೋದೋ ಲಾಕರ್ನಲ್ಲಿ ಇಡುವುದೋ ಮಾಡ್ತಾರೆ. ಸಾಮಾನ್ಯವಾದ ವ್ಯವಸ್ಥೆ ಎಲ್ಲರೂ ಮಾಡುವಂಥದ್ದು. ನಾನು ಮಾಡ್ತೇನೆ. ಹಣ ಹೆಚ್ಚಿದ್ದರೆ ಅದನ್ನು ಎಲ್ಲಿ ಕಟ್ಟಿಡುವ ಅಂತ ಆಲೋಚನೆ ಮಾಡಿದರೆ, ಹಣ ಎನ್ನುವಂಥದ್ದು ಯಾವಾಗ ಸಾರ್ಥಕ ಆಗ್ತದೆ ಅಂತ ಅರ್ಥಶಾಸ್ತ್ರಜ್ಞರನ್ನು ಕೇಳಿದರೆ ಅವರು ಹೇಳ್ತಾರೆ, ಹಣ ಎನ್ನುವಂಥದ್ದು ಸಾರ್ಥಕ ಆಗುವಂಥದ್ದು ಕೂಡಿ ಇಡುವುದರಿಂದ ಅಲ್ಲ, ಅದು ಸಮಾಜಕ್ಕೆ ಬಂದು ವಿನಿಮಯ ಆಗುವುದರಿಂದ ಅಂತ. ಹಣ ಚಲಾವಣೆ ಆಗ್ತಾ ಇದ್ದರೆ ಅದಕ್ಕೆ ಬೆಲೆ, ಹಣವನ್ನು ಕೂಡಿಟ್ಟರೆ ಅದಕ್ಕೆ ಬೆಲೆ ಇಲ್ಲ. ಆ ಹಣ ಉಂಟು ನನ್ನ ಹತ್ರ ಅಂತ ತೃಪ್ತಿ ಮಾತ್ರ ನನಗೆ. ದಿನ ಬೆಳಿಗ್ಗೆ ಎದ್ದು ಒಂದು ಸತಿ ನೋಡೋದು, ಬಾಗಿಲು ಹಾಕೋದು, ಮಲ್ಕೊಳ್ಳೋದು ಅಷ್ಟೇ. ಆದರೆ ತೃಪ್ತಿ ಮಾತ್ರ ಅಷ್ಟೇ ಹೊರತು ಹಣ ಕೆಲಸ ಮಾಡೋದಿಲ್ಲ, ಡೆಡ್ ಮನಿ ಆಗ್ತದೆ ಅದು. ಆ ಹಣವನ್ನು ನೀವು ಚಲಾವಣೆ ಮಾಡಿದರೆ ಆ ಹಣ ಇರ್ತದೆ, ಕೆಲಸವೂ ಮಾಡ್ತದೆ. ಹಣ ಬಡ್ಡಿಯನ್ನು ಸಂಪಾದನೆ ಮಾಡುವುದೋ
ಹಣ ಬೇಕಾದ ಕೆಲಸವನ್ನು ಮಾಡುವುದು ಅದು ಯಾವಾಗ ಅಂತಂದರೆ ನಮ್ಮ ಕೈ ಬಿಟ್ಟು ಹಣ ಫೀಲ್ಡಿಗೆ ಬಿದ್ದ ಮೇಲೆ. ಆ ದೃಷ್ಟಿಯಿಂದ ನಾವು ನಮ್ಮ ಹಣವನ್ನು ಒಳಗಿಟ್ಟುಕೊಂಡ್ರೆ ಅದು ಯಾವ ಕೆಲಸವನ್ನು ಮಾಡದ ಜಡ ವಸ್ತು ಆಗ್ತದೆ. ಅದನ್ನು ಹೊರಕ್ಕೆ ತಂದರೆ ಅದು ಪೂರ್ಣವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಮಗೆ ಕೊಡ್ತದೆ. ತಾನು ವರ್ಷದಲ್ಲಿ ಡಬ್ಬಲ್ಲೂ ಆಗ್ಬೋದು, 4 ಪಟ್ಟು ಆಗ್ಬೋದು. ಆ ಸಾಮರ್ಥ್ಯ ಅದಕ್ಕುಂಟು. ಆ ದೃಷ್ಟಿಯಿಂದ ಅದು ಕೇವಲ ಹಣ ಅಲ್ಲ, ವಿದ್ಯೆಯೂ ಹಾಗೆ. ಒಬ್ಬ ಮಾಸ್ಟ್ರು ತಾನೊಬ್ಬರೇ ಕಲ್ತ್ಕೊಂಡು ಮನೆಯಲ್ಲಿ ಬಾಗಿಲಾಗಿ ಕೂತ್ಕೊಂಡ್ರೆ ಯಾವ ಊರು ಉದ್ಧಾರ ಆಗಲಿಕ್ಕಿರಲಿಲ್ಲ. ಪ್ರತಿಯೊಬ್ಬ ಅಧ್ಯಾಪಕರು ನಾವು ನೆನಪು ಮಾಡಿಕೊಳ್ಬೇಕು, ನಮ್ಮ ಕಾಲದಲ್ಲಿ ಇವತ್ತಿನ ಕಾಲದ ಅಧ್ಯಾಪಕರಿಗೂ ಇವತ್ತು ವೇದಿಕೆಯಲ್ಲಿ ಕೂತ್ಕೊಂಡವರ ಬಾಲ್ಯದ ಕಾಲದ ಅಧ್ಯಾಪಕರಿಗೂ ವ್ಯತ್ಯಾಸ ಉಂಟು. ಆ ಅಧ್ಯಾಪಕರು ಮಾಡಿದ ತ್ಯಾಗ, ಅವರು ನಮ್ಮನ್ನು 1ನೇ ಕ್ಲಾಸ್ನಲ್ಲಿ 2ನೇ ಕ್ಲಾಸ್ನಲ್ಲಿ ಕಲಿಸಿ ಇಲ್ಲಿವರೆಗೆ ತಂದ ವ್ಯವಸ್ಥೆ ಉಂಟಲ್ವ, ಅದಕ್ಕೋಸ್ಕರ ಎಲ್ಲ ಅಧ್ಯಾಪಕರಿಗೆ, ಮಾಸ್ಟರ್ಗಳಿಗೆ, ಟೀಚರ್ಗಳಿಗೆ ಒಂದು ಚಪ್ಪಾಳೆ ನಾವು ಕೊಡಬೇಕು. ಯಾಕೆ ಅಂತಂದರೆ ಅವರು ಅಷ್ಟು ನಿಸ್ವಾರ್ಥವಾಗಿ ಸರ್ಕಾರ ಕೊಡುವ ಕಮ್ಮಿ ಸಂಬಳಕ್ಕೂ ನಮಗೆ ಕಲಿಸದೇ ಇದ್ದಿದ್ದರೆ ನಾವು ಇಷ್ಟು ಹೀಗೆ ನಾವು ಬದುಕುತ್ತಿರಲಿಲ್ಲ. ಪೂರ್ಣವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ. ಇದು ಕೇವಲ ಅಧ್ಯಾಪಕರು ಮಾತ್ರ ಅಲ್ಲ, ಎಲ್ಲ ಕೆಲಸ ಮಾಡಿದವರು. ಒಂದು 25 ವರ್ಷದ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಆ ರೀತಿಯಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ದಾರೆ. ನಾವು ಮಾಡುವ ಕೆಲಸ ನಿಸ್ವಾರ್ಥವಾಗಿದ್ದರೆ, ಲೋಕಕ್ಕೆ ಕ್ಷೇಮ ಆಗಲಿ ಎನ್ನುವ ಕಳಕಳಿಯಿಂದ ಕೂಡಿದರೆ ಆ ಕೆಲಸ ಎನ್ನುವಂಥದ್ದು ಅದು ಪೂರ್ಣವಾಗ್ತದೆ, ಎಲ್ಲರಿಗೆ ತೃಪ್ತಿಯನ್ನು ಕೊಡ್ತದೆ. ಈ ದೃಷ್ಟಿಯಿಂದ ದೇವರು ಎನ್ನುವಂತಹ ವಸ್ತು ಅಥವಾ ದೇವರು ಎನ್ನುವ ವ್ಯಕ್ತಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಅದು ಅವಿರೋಧವಾಗಿ ಎಲ್ಲರಿಗೂ ಬೇಕಾಗುವ ರೀತಿಯಲ್ಲಿ ನಾವು ಬದುಕಲಿಕ್ಕೆ ಎನ್ನುವ ದೃಷ್ಟಿಯಿಂದ. ಆದ್ದರಿಂದ ನಾವೆಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ದೇವರನ್ನು ಮುಂದಿಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾದರೆ ದೇವರು ನಮ್ಮ ಮುಂದೂ ಇರ್ತಾನೆ, ಹಿಂದೂ ಇರ್ತಾನೆ. ನಮ್ಮಲ್ಲಿ ದೈವಗಳ ಹತ್ರ ಮಾತಾಡುವಾಗ ಯಾನು ಬೆರಿಸಾಯ ಕೊರಪೆ ಅಂತ ದೈವ ಹೇಳ್ತದೆ. ನಾನು ನಿನ್ನ ಹಿಂದೆ ಬರ್ತೇನೆ ಅಂತ, ಮುಂದೆ ಬರ್ತೇನೆ ಅಂತ. ದೇವರು ಮುಂದೆಯೂ ಇರ್ತಾನೆ, ಅಗ್ರಣೀ ಅಂತ ದೇವರಿಗೆ ಹೆಸರು. ಯಾವತ್ತಾದರೂ ಒಂದು ಕೆಲಸ ಮಾಡುವಾಗ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗುವವನಿಗೆ ದೇವರು ಅಂತ ಕರಿತೇವೆ. ಹಿಂದೆ ಇದ್ದು ನಾವು ಬೀಳದ ಹಾಗೆ ನಮ್ಮನ್ನು ಹಿಡಿದುಕೊಂಡು ನಮಗೆ ಆಧಾರವಾಗಿರುವವನು ದೇವರು ಅಂತ ಅರ್ಥ. ಅಂತಹ ಶಿವಪುರದ ಶಂಕರ ದೇವರಿಗೆ ನಾವೆಲ್ಲ ಒಟ್ಟು ಸೇರಿ ಒಂದು ಒಳ್ಳೆಯ ಸುತ್ತುಬೋಳಿಯನ್ನು ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಒಳ್ಳೆಯ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದೇವೆ. ಧ್ವಜಸ್ತಂಭಕ್ಕೆ ಶಾಸ್ತ್ರ ತುಂಬ ಅರ್ಥವನ್ನು ಕೊಟ್ಟಿದೆ. ಧ್ವಜ ಅಂತಂದರೆ ತುಂಬ ಎತ್ತರದಲ್ಲಿರುವಂಥದ್ದು, ಆಮೇಲೆ ದೇವರ ಕೀರ್ತಿಯನ್ನು ತುಂಬ ಎತ್ತರಕ್ಕೆ ಕಾಣಿಸ್ತದೆ ಅಂತ ಅರ್ಥ. ಆದ್ದರಿಂದ ಧ್ವಜಾರೋಹಣ ಆದ ಮೇಲೆ ಊರಿನಲ್ಲಿ ಬೇರೆ ಯಾವುದೇ ಒಳ್ಳೆಯ ಕೆಲಸ ಮಾಡಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ ನಾವೆಲ್ಲ ಉತ್ಸವದಲ್ಲಿದ್ದೇವೆ ಅಂತ ಅರ್ಥ. ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಆಗ್ತಾ ಇರುವಾಗ ಬೇರೆ ಮನೆ ಒಕ್ಕಲು ಮಾಡಲಿಕ್ಕಿಲ್ಲ, ಮದುವೆ ಮಾಡಲಿಕ್ಕಿಲ್ಲ ಅಂತ ನಿಯಮ ಉಂಟು. ಕಾರಣ ಬೇರೆ ಏನಲ್ಲ, ದೇವರ ಉತ್ಸವದಲ್ಲಿ ನಾವು ಸರ್ವಾತ್ಮನ ಪಾಲ್ಗೊಳ್ಳಬೇಕು. ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಕೆಲಸಗಳನ್ನು ಬದಿಗೆ ಒತ್ತಿ ದೇವರ ಉತ್ಸವಕ್ಕೆ ಬರಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಕೆಲಸಗಳನ್ನು ಯಾವುದನ್ನು ಮಾಡಲಿಕ್ಕಿಲ್ಲ ಅಂತಿರುವಂಥದ್ದು. ಆ ದೃಷ್ಟಿಯಿಂದ ದೇವರ ಉತ್ಸವಕ್ಕೆ ಮಹತ್ವ ಕೊಟ್ಟು, ದೇವರ ಬ್ರಹ್ಮಕಲಶಕ್ಕೆ ಮಹತ್ವ ಕೊಟ್ಟು ಶಿವಪುರದ ಎಲ್ಲ ಜನ ಸೇರಿ ದೇವರ ಸುತ್ತುಬೌಳಿಯನ್ನು, ಧ್ವಜೋತ್ಸವ ಪೂರ್ಣವಾಗಿ ಸುಂದರವಾಗಿ ನಿರ್ಮಾಣ ಮಾಡಿ ದೇವರಿಗೆ ಒಪ್ಪಿಸಿ ಕೃತಾರ್ಥರಾಗಿದ್ದೀರಿ. ಈ ಕೆಲಸ ಮಾಡಿದ್ದಕ್ಕೆ ಶಿವಪುರದ ಎಲ್ಲ ಜನರಿಗೆ, ಆಡಳಿತ ಮಂಡಳಿಗೆ, ಕೆಲಸ ಮಾಡಿದವರಿಗೆ, ಗ್ರಾಮಸ್ಥರಿಗೆ, ಎಲ್ಲರಿಗೆ ಹಾರ್ದವಾಗಿ ವಂದನೆ ಸಲ್ಲಿಸ್ತೇನೆ. ಇಂಥ ಕೆಲಸ ಇನ್ನೂ ಆಗಲಿ. ದೇವಸ್ಥಾನದ ಇನ್ನೂ ಒಂದಿಷ್ಟು ಕೆಲಸಗಳು ಬಾಕಿ ಉಂಟು. ಉದಯ್ ಕುಮಾರ್ ಶೆಟ್ಟರು ಒಂದು ಸತಿ ಫೋನ್ ಮಾಡಿದರು, ಎದುರಿನ ಜಾಗ ಉಂಟು, ಗೋಪುರ ಆಗಬೇಕು, ಅದನ್ನು ಸ್ವಲ್ಪ ದೊಡ್ಡದು ಮಾಡುವ, ತುಂಬ ವಿಸ್ತಾರವಾಗಿ ಮಾಡುವ ಅಂತ. ಆ ರೀತಿಯ ಮನಸ್ಸು ಇನ್ನಷ್ಟು ಎಲ್ಲರಿಗೆ ಜಾಸ್ತಿ ಆಗಲಿ. ಮುಂದೆ ದೇವಸ್ಥಾನದ ಎದುರಿನ ಗೋಪುರವೂ ಆಗಲಿ. ದೇವಸ್ಥಾನಕ್ಕೆ ದಾರಿ ಇರುವುದು ಹಿಂದಿನಿಂದ, ಹಾಗಾಗಿ ಅಲ್ಲಿಯೂ ಒಂದು ಒಳ್ಳೆಯ ಗೋಪುರ ಬೇಕು. ಆ ಗೋಪುರವೂ ಆಗಲಿ. ಹೆಬ್ರಿಯಿಂದ ಅಥವಾ ಈಚೆ ಉಡುಪಿಗೆ ಬರುವವರಿಗೆ, ಉಡುಪಿಯಿಂದ ಹೆಬ್ರಿಗೆ ಆಗುಂಬೆಗೆ ಹೋಗುವವರು ಒಂದು ಗಳಿಗೆ ಶಿವಪುರವನ್ನು ನೋಡಿ ಹೋಗುವ ಅಂತ ಬಂದು ಹೋಗುವ ಹಾಗೆ ಶಿವಪುರ ದೇವಸ್ಥಾನ ಆಗಲಿ ಅಂತ ಹೇಳ್ತಾ. ಯಾಕೆಂತಂದರೆ ರಸ್ತೆಯಿಂದ ಏನು ಹೆಚ್ಚು ದೂರ ಇಲ್ಲ, ಮತ್ತು ಈಗ ದೊಡ್ಡ ಬ್ರಿಡ್ಜ್ ಆದ್ದರಿಂದ ಆ ಬ್ರಿಡ್ಜ್ನಲ್ಲಿ ದೇವಸ್ಥಾನ ಚಂದವಾಗಿ ಕಾಣಬಹುದು ಕೂಡ. ಆ ದೃಷ್ಟಿಯಿಂದ ಎಲ್ಲ ಜನ ದೇವಸ್ಥಾನಕ್ಕೆ ಬಂದು ಹೋಗಲಿ. ಆಗ ಅಷ್ಟೇ ಅವರು ಹೇಳಿದ ಹಾಗೆ ದೇವಸ್ಥಾನಕ್ಕೆ ಜನ ಬರಬೇಕು. ದೇವಸ್ಥಾನ ಎನ್ನುವಂಥದ್ದು ಅದು ಪೂರ್ಣವಾಗಿ ಕೆಲಸ ಮಾಡುವುದು ಯಾವಾಗ ಅಂತ ಕೇಳಿದರೆ ನಿತ್ಯ ಜನಗಳು ಬರ್ತಾ ಇದ್ದರೆ ಮಾತ್ರ. ದೇವಸ್ಥಾನಕ್ಕೆ ವಾರಕ್ಕೆ ಮಾತ್ರ ಜನ ಬರ್ತಾರೆ, ತಿಂಗಳಿಗೆ ಮಾತ್ರ ಬರ್ತಾರೆ, ಉತ್ಸವಕ್ಕೆ ಮಾತ್ರ ಬರ್ತಾರೆ ಅಂತಂದರೆ ದೇವಸ್ಥಾನದಲ್ಲಿ ಯಾವುದೇ ಕೆಲಸ ಆಗುವುದಿಲ್ಲ. ಎಲ್ಲ ಜನ ನಿತ್ಯ ಶಿವಪುರ ದೇವಸ್ಥಾನಕ್ಕೆ ಬಂದು ಹೋಗುವಾಗ ಆಗಲಿ. ಎಲ್ಲರಿಗೆ ಶಂಕರನ ಅನುಗ್ರಹ ನಿರಂತರ ಇರಲಿ. ಇನ್ನು ಉಳಿದಂಥ ಅಭಿವೃದ್ಧಿ ಕೆಲಸವೂ ಕೂಡ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅದಕ್ಕೆ ಸಂಬಂಧಪಟ್ಟವರು ಯಾರೆಲ್ಲ ಅದಕ್ಕೆ ತನು ಮನ ಧನ ಸಹಾಯವನ್ನು ಮಾಡಿದ್ದಾರೋ, ಅದಕ್ಕೋಸ್ಕರ ನಿರ್ವ್ಯಾಜವಾಗಿ ಕೆಲಸ ಮಾಡಿದ್ದಾರೋ ಅವರಿಗೆಲ್ಲ ದೇವರು ದೇಹಕ್ಕೆ ಸುಖವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಧೈರ್ಯವನ್ನು, ಇನ್ನಷ್ಟು ಉತ್ಸಾಹವನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ.